ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಂದು ಸಹಾಯ ಮಾಡ್ಲಾಗದಾರ. ಬರೀ ನಾವು ಈ ಭಾಗದವ್ರು ಕಬ್ಬು ಬೆಳಿತಿದ್ದೀವಿ, ಮುಂದಿನ 2 ವರ್ಷದೊಳಗೆ ಹೋರ್ತಿ ಭಾಗದವರು ಸಹಿತ ಒಂದು 3 ವರ್ಷದೊಳಗೆ ಕಬ್ಬನ್ನು ಬೆಳೀತಕ್ಕಂಥ ವಾತಾವರಣ ಬರ್ತದೆ. ಶ್ರೀ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಒಂದು ಹಿಂದಿನ ಅವಧಿಯಲ್ಲಿ ಸರ್ಕಾರದಿಂದ ಪ್ರಾರಂಭಗೊಂಡಿದೆ. ಈ ಅವಧಿಯಲ್ಲಿ 2 ಮತ್ತು 3ನೇದು ಮತ್ತು 3ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನು ಕೊಡ್ತಕ್ಕಂಥ ನಿರ್ಣಯ 3,000 ಕೋಟಿ ರೂಪಾಯಿ. ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಭಾಗಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಬರ್ತಿದ್ರೆ ಅದು ಈ ಭಾಗ ಅನ್ನೋದನ್ನ ಗಮನಿಸಬೇಕಾಗ್ತದೆ. 28 ಒಳಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನು ಕರೆದು ನಮ್ಮ ರಾತ್ರಿ 11 ಗಂಟೆವರೆಗೆ ನಾವೇನು ಸಭೆಯನ್ನು ಮಾಡಿದ್ದೀವಿ, ಇವತ್ತು ಈ ಭಾಗ ನೀರಾವರಿ ಆಗ್ತದೆ. ಅವತ್ತು ಇಂಡಿ ತಾಲೂಕಿನ ಬಹುತೇಕ ಪ್ರದೇಶ, ಚಡ್ಚಣ್ ತಾಲೂಕಿನ ಬಹುತೇಕ ಪ್ರದೇಶ ಸಂಪೂರ್ಣ ನೀರಾವರಿ ಆಗ್ತದೆ. ಈ ಭಾಗದ ಶಾಸಕರು ವಿಠಲ್ ಕಟಕದೊಂಡವರು ಅದರಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ. ಇವರೆಲ್ಲ